ಜೈ ಶ್ರೀರಾಮ್. ನಮಸ್ತೆ ಎಲ್ರಿಗೂ. ಗೈಸ್, ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪಾ ಅದು ಅಂತಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಾ ಬೇಡ್ವಾ ಅಂತ. ಅದ್ರಲ್ಲಿ 92% ಜನ ಸ್ಟಾರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಾಕಿದ್ರಿ. ಅದಕ್ಕಂತ ನಾನು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ನನ್ನ ಸ್ಟೋರಿಲಿ ಅಪ್ಲೋಡ್ ಮಾಡಿದ್ದೆ. ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 1,000 ಜನ ಸಬ್ಸ್ಕ್ರೈಬರ್ಸ್ ಏನಾದ್ರು ಆದ್ರೆ ನನ್ನ ಇಂಟ್ರಡಕ್ಷನ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದಕ್ಕಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಅದಕ್ಕಂತಾನೆ ಇಂಟ್ರಡಕ್ಷನ್ ವಿಡಿಯೋನ ಮಾಡೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಅಂಡ್ ಯಾರ್ಯಾರೆಲ್ಲ ನನಗೆ 1,000 ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನನ್ನ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ ಇದು. ಸೊ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಗೈಸ್, ಇಂಟ್ರಡಕ್ಷನ್ ವಿಡಿಯೋಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನನ್ನ ಹೆಸರು. ಎಲ್ರು ಕಾಮನ್ ಆಗಿ ಕೇಳ್ತಿರುವಂತಹ ಕ್ವಶನ್ ಅಂದ್ರೆ ನನ್ನ ಹೆಸರು. ಪ್ರತಿಯೊಬ್ರು DM ಕೂಡ ಮಾಡಿದಿರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಾಕಿದಿರಾ ನಿಮ್ಮ ಹೆಸರೇನು ಅಂತ. ಗೈಸ್, ನನ್ನ ಒರಿಜಿನಲ್ ಹೆಸರು ಬಂದು ಪೂಜಾ ಅಂತ. ಅಂಡ್ ನನ್ನ ಪ್ರೊಫೈಲ್ ಅಲ್ಲಿ, ನನ್ನ ಐಡಿಲಿ ಎಷ್ಟೋ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಅಮ್ಮು ಅಂತ, ಲವಣ್ಯ ಅಂತ, ಚಿನ್ನು ಏನೇನೋ ಕ್ರಿಯೇಟ್ ಆಗಿದೆ. ಆದ್ರೆ ಅದು ಯಾವ್ದು ನನ್ನ ಹೆಸರಲ್ಲ. ನನ್ನ ಒರಿಜಿನಲ್ ಹೆಸರು ಬಂದು ಪೂಜಾ NS ಅಂತ ನನ್ನ ಒರಿಜಿನಲ್ ಹೆಸರು. ಅಂಡ್ ನನ್ನ ಒರಿಜಿನಲ್ ಐಡಿ ಬಂದು ಬಟರ್ಫ್ಲೈ 28. ಇದೊಂದೇ ನನ್ನ ಒರಿಜಿನಲ್ ಐಡಿ ಇರೋದು. ಇನ್ಯಾವ್ದು ನನ್ನ ಐಡಿ ಅಲ್ಲ, ಅದೆಲ್ಲ ಫೇಕ್ ಐಡಿಗಳು. ಮತ್ತೆ ನಮ್ಮ ಮಮ್ಮಿ ಡ್ಯಾಡಿ ಹೆಸರು, ನಮ್ಮ ಅಪ್ಪ ಅಮ್ಮನ ಹೆಸರು ಅಂದ್ರೆ, ನಮ್ಮ ಅಪ್ಪನ ಹೆಸರು ಬಂದು ಶಿವಶಂಕರ್ ಅಂತ, ನಮ್ಮ ಅಮ್ಮನ ಹೆಸರು ಬಂದು ಪಂಕಜ ಅಂತ. ಗೈಸ್, ನನ್ನ ಹೆಸರು ಏನು ಅನ್ನೋದು ಡೌಟ್ಸ್ ನಿಮ್ಗೆ ಕ್ಲಿಯರ್ ಆಯ್ತಲ್ವಾ? ಇದೇ ನನ್ನ ಹೆಸರು, ಒರಿಜಿನಲ್ ಹೆಸರು. ಇನ್ಯಾವ ಹೆಸರು ನಂದಲ್ಲ, ಒರಿಜಿನಲ್ ಹೆಸರು ಇದೇನೆ. ಪೂಜಾ ಅಂದ್ಮೇಲೆ ನನ್ನ ಒರಿಜಿನಲ್ ಹೆಸರು. ಸೊ ನೆಕ್ಸ್ಟ್ ನಮ್ಮೂರು ಯಾವ್ದಪ್ಪ ಅಂದ್ರೆ, ನಾನು ಹುಟ್ಟಿದ್ದು ಬೆಳೆದಿದ್ದು, ನಾನು ಆಕ್ಚುಲಿ ಇವಾಗ ಇರೋದು ಕೂಡ ನಾನು ಬ್ಯಾಂಗ್ಳೂರಲ್ಲೇ. ಬ್ಯಾಂಗ್ಳೂರ್ ಹತ್ರ ನಾಗರ್ಬಾವಿ. ಅಂಡ್ ನಮ್ಮ ನೇಟಿವ್ ಬಂದು, ನಮ್ಮ ಮಮ್ಮಿ ಡ್ಯಾಡಿ ನೇಟಿವ್ ಕೂಡ ಬಂದು ಹಾಸನ ಡಿಸ್ಟಿಕ್, ಚನ್ನಪಟ್ಟಣ ತಾಲೂಕು, ಬಾಗೂರು ಹೋಬಳಿ, ನುಗ್ಗೇಹಳ್ಳಿ ಪೋಸ್ಟ್, ನಾಗರ್ನವಿಲೆ. ನಮ್ಮೂರು, ನಮ್ಮ ಮಮ್ಮಿ ಡ್ಯಾಡಿ ನೇಟಿವ್. ನಮ್ಮ ಮಮ್ಮಿ ಡ್ಯಾಡಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಕೂಡ ನಾಗರ್ನವಿಲೆ. ಹಂಗಾಗಿ ಅವ್ರ ನೇಟಿವ್ ಅದು. ಹಂಗಾಗಿ ನನ್ನ ನೇಟಿವ್ ಕೂಡ ನಾಗರ್ನವಿಲೆನೆ ನಮ್ಮೂರು. ನಮ್ಮೂರು ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಅಂಡ್ ನಾನು ಇರೋದು ಯಾವ ಊರು ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಎಜುಕೇಶನ್, ನೀವೇನ್ ಓದಿದ್ದೀರಾ ಅಂತ. ನನ್ನ ಎಜುಕೇಶನ್ ಅಂತ ಬಂದ್ರೆ, ನನ್ನ ಎಜುಕೇಶನ್ BCom ಕಂಪ್ಲೀಟ್ ಆಗಿದೆ. ನಾನು ಸ್ಕೂಲು ಕಾಲೇಜ್ ಓದಿರೋದು ಅಂತಂದ್ರೆ, ಫಸ್ಟ್ ಇಂದ 10th ವರೆಗೂ ನಾನು ಸೆಂಟ್ ಜಾನ್ಸ್ ಹೈಸ್ಕೂಲ್ ಪಾಪರೆಡ್ಡಿಪಾಳ್ಯದಲ್ಲಿ ನಾನು ಓದಿದ್ದು. ಅಂಡ್ ಫಸ್ಟ್ PU ಮತ್ತೆ ಸೆಕೆಂಡ್ PU ನಾನು ಅಂಜನಾನಗರ ಶ್ರೀ ವಿದ್ಯಾಲಕ್ಷ್ಮಿ PU ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದು. BCom ಕಂಪ್ಲೀಟ್ ಮಾಡಿದ್ದು ಕಿಮ್ಸ್ ಕಾಲೇಜಲ್ಲಿ. ಕಿಮ್ಸ್ ಅಂತಂದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಅಂತ. ಇದರಲ್ಲಿ ನಾನು BCom ನ ಕಂಪ್ಲೀಟ್ ಮಾಡಿದ್ದು. ನೆಕ್ಸ್ಟ್ ಜಾಬ್ ಅಂತ ಬಂದ್ರೆ, ನಾನು ಯಾವ ಜಾಬ್ಗೂ ಹೋಗ್ತಾ ಇಲ್ಲ. BCom ಕಂಪ್ಲೀಟ್ ಆದ್ಮೇಲೆ ನಾನು ಮನೆಯಲ್ಲೇ ಇದ್ದೀನಿ. ಆದ್ರೆ ಅವಾಗ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೀನಿ. ಅದ್ ಏನ್ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೀನಿ, ಹೇಗ್ ಮಾಡ್ತೀನಿ, ಏನು ಎಲ್ಲ, ಅದಕ್ಕೆ ಅಂತ ನಾನು ವಿಡಿಯೋನ ಒಂದು ಮಾಡ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಸೋಷಿಯಲ್ ವರ್ಕ್ ನಾನು ಮಾಡ್ತಿದ್ದೀನಿ ಅಂತ. ಸದ್ಯಕ್ಕೆ ನಾನು ಯಾವ ಜಾಬು ಮಾಡ್ತಾ ಇಲ್ಲ. ನೆಕ್ಸ್ಟ್ ಮದ್ವೆ ಅಂತ ಬಂದ್ರೆ, ನನಗೆ ಮದ್ವೆ ಆಗಿಲ್ಲ. 23 ವರ್ಷಕ್ಕೆ ನನಗೆ ಮದ್ವೆ ಬಗ್ಗೆ ಅಷ್ಟು ಚಿಂತೆ ಇಲ್ಲ. ಎಷ್ಟೊಂದ್ ಜನ ನನ್ನ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡ್ತೀರಾ, ನಿಮ್ಗೆ ಮದ್ವೆ ಆಗಿದ್ಯಾ, ನಾನ್ ಸೀರೆ ಉಟ್ಕೊಂಡ್ ಮಾಡೋದಕ್ಕೆ ಮದ್ವೆ ಆಗಿದ್ಯಾ. ಮದ್ವೆ ಆಗಕ್ಕೆ ನನಗಿನ್ನ 23 ವರ್ಷ. ನನ್ ಡೇಟ್ ಆಫ್ ಬರ್ತ್ ಬಂದು 29/7/2001. ಹಂಗಾದ್ರೆ ನನಗೆ 23 ವರ್ಷ ಅಷ್ಟೇನೆ. ಸೊ ಮದ್ವೆ ಬಗ್ಗೆ ನನ್ನ ಅಷ್ಟು ಯೋಚನೆ ಮಾಡಿಲ್ಲ. ಸೊ ಮುಂದಕ್ಕೆ ಏನಾದ್ರು ಯೋಚನೆ ಮಾಡಿದ್ರೆ ಖಂಡಿತ ನಿಮ್ಮನ್ನೆಲ್ಲ ಕರೆದೇ ನನ್ ಮದ್ವೆ ಆಗೋದು. ಸೊ ಸದ್ಯಕ್ಕೆ ನನ್ಗೆ ಮದ್ವೆ ಆಗಿಲ್ಲ. ನನ್ ಮದ್ವೆ ಆಗಿದ್ಯಾ ಇಲ್ವಾ ಈ ವಿಡಿಯೋ ಮುಖಾಂತರ ಗೊತ್ತಾಯ್ತಲ್ವಾ? ಸೊ ಇಷ್ಟು ನನ್ನ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಫಸ್ಟ್ ಜರ್ನಿ ಅಂತಂದ್ರೆ ಇಂಟ್ರಡಕ್ಷನ್ ಈ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪೇನಾದ್ರು ಆಗಿತ್ತು ಅಥವಾ ಏನಾದ್ರು ಬೇರೆ ಏನಾದ್ರು ನಾನು ಮಿಸ್ ಮಾಡಿದ್ದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಏನ್ ಮಿಸ್ ಮಾಡಿದ್ದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟು ನನ್ನ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಟೇಕ್ ಕೇರ್, ಬಾಯ್, ಜೈ ಶ್ರೀರಾಮ್.